ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಕೆಲಸದ ಒತ್ತಡಕ್ಕೆ ಬೇಸತ್ತು ಮತ್ತೆ ಒಂದು ಟ್ರಿಪ್ ಹೊರಡೋಣ ಅಂತ ಹೊರಟಿದ್ದೀವಿ. ಹೆಂಗೆ ಕಾಣಿಸ್ತಿದೆಯಾ ಗೊತ್ತಿಲ್ಲ, ಹೋಪ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ವಿಷಯ ಏನು ಅಂದರೆ, ನಾವು ಒಂದು 9 ಜನ ಹೊರಟಿದ್ವಿ. ನನಗೆ ನಮ್ಮ ಏರಿಯಲ್ಲಿ ಒಬ್ಬ ಇರೋನು ಹೊರಡೋಷ್ಟೊತ್ತಿಗೆ ಕಾಲ್ ಮಾಡಿ ಅಂದ ಒಟ್ಟಿಗೆ ಹೋಗೋಣ ಅಂತ. ಅಂದರೆ ಈ ಏರಿಯಾದಿಂದ ಒಟ್ಟಿಗೆ ಹೋಗೋಣ ಅಂತ. ರೆಡಿ ಆದಮೇಲೆ ಕಾಲ್ ಮಾಡಿದೆ, ಪಿಕ್ ಮಾಡಲಿಲ್ಲ. ಅವನಿನ್ನೂ ಆಫೀಸಲ್ಲೇ ಇದ್ದ. ಆಫೀಸಿಂದ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡು ಬೈಕಲ್ಲಿದ್ದಾನೆ ಅಂದ್ಕೊಂಡು ನಾನು ಕಾಲ್ ಮಾಡ್ತಾನೇ ಇದ್ದೆ 1 ಅವರಿಂದ. ಆಮೇಲೆ ನೋಡಿದ್ರೆ ಅವನಲ್ಲಿ ರೀಚ್ ಆಗಿಬಿಟ್ಟಿದ್ದ. ಎಲ್ಲಿ? ನಮ್ಮ ಗುರುಗುಂಟೆಪಾಳ್ಯ ಚೆಕ್ ಪಾಯಿಂಟ್ ಅಂತ ಇಟ್ಕೊಂಡಿದ್ವಿ. ಅಲ್ಲಿ ಎಲ್ಲರೂ ಮೀಟಾಗಿ ಹೋಗೋಣ ಅಂತ ಇದ್ದಿದ್ದು. 9 ಗಂಟೆಗೆ ಅಲ್ಲಿ ಇರಬೇಕು ಅಂತ ಇದ್ದಿದ್ದು. ಎಲ್ಲರೂ 9 ಗಂಟೆಗೆ ಇದ್ದಾರೆ. ನಾನು ನೋಡಿದ್ರೆ ಇನ್ನೂ ಮನೆ ಹತ್ರ ಇದ್ದೀನಿ. ಏನು ಮಾಡೋಣ? ಅವನು ಇನ್ನೂ ಹೊರಟಿಲ್ಲ ಅಂತ ಅಂದ್ಕೊಂಡ್ರೆ ಅವನು ಆಲ್ರೆಡಿ ಅಲ್ಲಿ ರೀಚ್ ಆಗಿಬಿಟ್ಟಿದ್ದಾನೆ. ಅಯ್ಯೋ ದೇವ, ಆಲ್ರೆಡಿ 10 ಕಾಲ ಆಗಿದೆ. 9:30 ಅಲ್ಲಿರ್ಬೇಕಾಯ್ತು, 9 ಗಂಟೆಗೆ ಅಲ್ಲಿರ್ಬೇಕಾಯ್ತು. 9:30 ಆಲ್ರೆಡಿ ಎಲ್ಲರೂ ಇದ್ರಲ್ಲೇ. ನಮ್ಮದು ನಾನಿಲ್ಲಿ ಸುಮ್ಮನೆ ಮನೇಲಿ ಹೆಂಡ್ತಿ ಜೊತೆ ಮಾತಾಡ್ಕೊತ ಕೂತಿದ್ದೆ. ನೋಡಿದ್ರೆ ಎಲ್ಲರೂ ರೀಚ್ ಆಗ್ಬಿಟ್ಟವ್ರೆ. ಓಕೆ, ಸಿಗೋಣ. ಇನ್ನು 37 ನಿಮಿಷ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಂತ. ಅಯ್ಯೋ ಟ್ರಾಫಿಕ್ ಇದೆಯಲ್ಲ ಗುರು. ನೋಡಲಿ, ಆ ಕಡೆ ಜಾಗ ಇದ್ರು ಈ ಕಡೆ ಬರ್ತಾನಲ್ಲ. ಇಲ್ಲಿ ಫ್ಲೈಓವರ್ ಹತ್ತಿರ ಆರಾಮಾಗಿ ಹೋಗ್ಬೋದು ಅನಿಸುತ್ತೆ. ದೇವ್ರ ದಯದಿಂದ ಇನ್ನು ಮುಂದೆ ಟ್ರಾಫಿಕ್ ಇಲ್ಲದೆ ಇದ್ದರೆ ಸಾಕಪ್ಪ. ಹೋಗೋಣ, ಯಾಕೆ ಹಂಗೆ ಮಾಡ್ತೀವಣ? ಅಯ್ಯೋ ಫೈನಲಿ ಎಲ್ಲ ಹುಡುಗರನ್ನು ಮೀಟ್ ಆದ್ವಿ. ಇವಾಗ ನಮ್ಮ ಜರ್ನಿ ಶುರು ಮಾಡಿದ್ದೀವಿ. ಹುಡುಗರೆಲ್ಲ ಕಾದು ಬೇಸದ್ ಬಿಟ್ಟವ್ರೆ. ಅಲ್ಲೇ ನಿದ್ದೆ ಮಾಡ್ತಿದ್ರು ಅನ್ಸುತ್ತೆ. ಹೇಳಲ್ಲೇ ಬಾ 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 ಚೆಂದೆ. ಇವತ್ತು ನಾವು ಈ 11 ಗಂಟೆ ಟೈಮಲ್ಲಿ ಬೈಕ್ ತಗೊಂಡು ಬೆಂಗಳೂರಿಂದ ಹೊರಗೆ ಹೊರಟಿದ್ದೀವಿ. ಅಂದರೆ ಎಲ್ಲಿಗೆ ಹೊರಟಿರ್ಬೋದು ಯೋಚನೆ ಮಾಡಿ. ಒಂದು 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ರೇಂಜಲ್ಲಿ ಅಂತನಾ? ಇಲ್ಲ, ನಮ್ಮದು ಇವತ್ತು ಪ್ಲ್ಯಾನ್ ಏನಂದರೆ ಇಡೀ ದಿನ ಜಾಗರಣೆ ಮಾಡಬೇಕು. ಇಡೀ ದಿನ ಜಾಗರಣೆ ಮಾಡಿದ್ಮೇಲೆ ಎಲ್ಲಿ ರೀಚ್ ಆಗ್ತೀವೋ ಅದು ನಮ್ಮ ಡೆಸ್ಟಿನೇಷನ್ ಅಂತ. ಸೊ ಇಡೀ ದಿನ ಜಾಗರಣೆ ಮಾಡಬೇಕು. ಇಡೀ ದಿನ ಅಲ್ಲ, ಇಡೀ ರಾತ್ರಿ ಜಾಗರಣೆ ಮಾಡಬೇಕು ಅಂದರೆ ಒಂದು 7 hours
ಜರ್ನಿ ಅಂತ ಅಂದ್ಕೊಳೋಣ. 7 ಅವರ್ಸ್ ಜರ್ನಿ ಅಂದರೆ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಈ ನಮ್ಮ ಹೀರೋ ನಮ್ಮ ಟ್ರಿಪ್ ಪ್ಲಾನರ್ ಅವ 7 ಅವರ್ಸ್ ಜರ್ನಿಯಲ್ಲಿ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದಾಗ ನಮಗೆ ಮೊದಲನೇದಾಗಿ ಬಂದಂತಹ ಒಂದು ಜಾಗ ಅಂದರೆ ಕುದುರೆಮುಖ. ಸೊ ನಾವು ಕುದುರೆಮುಖ ಪ್ಲಾನ್ ಮಾಡಿ ಹೊರಟಿದ್ದು. ಇವಾಗ ಫಸ್ಟ್ಗೆ ನಮ್ಮ ಡೆಸ್ಟಿನೇಷನ್ನು ಶೃಂಗೇರಿ. ಸೊ ನಾವಿವಾಗ ಫಸ್ಟಿಗೆ ಶೃಂಗೇರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಇಡೀ ರಾತ್ರಿ ನಿದ್ದೆ ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ. ನಿದ್ದೆ ಬಿಟ್ಟು ಯಾವತ್ತೂ ರೈಡ್ ಮಾಡಿಲ್ಲ ಗುರು ನಾನು. ಇದೇ ಫಸ್ಟು. ಒಂದು ಸತಿ ಊರಿಗೆ ಹೋಗಿದ್ದೆ ತೀರ್ಥಹಳ್ಳಿಗೆ. ಅದು ನಾನು ಮನೆ ರೀಚ್ ಆಗ್ತಾ ಮಧ್ಯರಾತ್ರಿ 2:30-3 ಗಂಟೆ ಆಗಿತ್ತು ಅನ್ಸುತ್ತೆ. ಬಟ್ 3 ಗಂಟೆಗೆ ಹೋಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಬಟ್ ಇವಾಗ ಹಂಗಲ್ಲಲ್ಲ. ಇವಾಗ ಹೊರಟು ನಾವು ಅಲ್ಲಿ ಶೃಂಗೇರಿಗೆ ರೀಚ್ ಆಗಿ ಆಮೇಲೆ ಅಲ್ಲಿ ದೇವಸ್ಥಾನ ನೋಡೋಕೆ ಹೋಗ್ಬೇಕು, ಎಲ್ಲ ಕಡೆ ಸುತ್ತಾಡೋಕೆ ಹೋಗ್ಬೇಕು. ಸೊ ನಮ್ಗೆ ಇವತ್ತು ನಿದ್ದೆ ಇಲ್ಲ. ವಿ ಆರ್ ಕ್ಯಾನ್ಸಲಿಂಗ್ ಅವರ್ ಸ್ಲೀಪ್. ಏನ್ ಗೌಡ್ರ ನಿದ್ದೆ ಬರ್ತುಂಟಾ? ಎಲ್ಲಿ ಮಾಡೋಣ? ಊಟ ಅಂತೆ ಎಲ್ಲಿ ಅಂತ ಗೊತ್ತಿಲ್ಲ. ಊಟದ ಬಗ್ಗೆ ಯಾರು ಏನೂ ಹೇಳಿಲ್ಲ. ಈ ನೈಟ್ ಟೈಮಲ್ಲಿ ಈ ಲಾರಿಗಳದ್ದೇ ದೊಡ್ಡ ಕಾಟ. ಬಟ್ ಈ ಮಕ್ಕಳು ಒಂದು ಲೈನಲ್ಲಿ ಹೋಗೋದು ಬಿಟ್ಕೊಂಡು ಇವ್ರು ಏನು ಈ ಕಡೆ ಸೈಡಲ್ಲಿ ಇಷ್ಟು ಗ್ಯಾಪ್ ಬಿಟ್ಟು ಏನು ಹೇಳೋಣ ಇವರಿಗೆಲ್ಲ? ಒಂದೇ ಒಂದು ಹೇಳ್ಬೇಕಷ್ಟೇ. ಏನದು? ಜಾಲಿ 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 ಅಂತ. ನೀನು ಜಾಲಿ, ನಾನು ಜಾಲಿ, ಎಲ್ಲ ಜಾಲಿ ಜಾಲಿ. ನಾವು ಈಗ ಜಾಲಹಳ್ಳಿ ದಾಟಿ ಬಂದು ಯಪ್ಪ ನನ್ನ ತಲೆ. ಈ ಆಕ್ಸರ್ ಹೆಲ್ಮೆಟ್ಟು ಯಾಕೋ ಸರಿ ಇಲ್ಲ ಗುರು. ಸಾಯ್ಲಿ ಹೆಲ್ಮೆಟ್ಟು ತಲೆ ಒಳಗೆ ಏನೋ ಚುಚ್ಚಿದಂಗೆ ಆಗ್ಬಿಡುತ್ತೆ. ನಾರ್ಮಲ್ 1 ಅವರ್ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಒಂದು 2-3 ಅವರ್ಸ್ ಹಂಗೆ ಹಾಕ್ಕೊಂಡಿದ್ರೆ ಹೆವಿ ಕೋಲ್ಡೇ ಕೊಡುತ್ತೆ. ಎಲ್ಲೆಂತ ಊಟ? ಊಟ ಆಗಿಲ್ಲ ಎಲ್ಲಿ?